ಮಠ ಇವರು ಸಭೆ ಕುರಿತು ಅಶ್ವತ್ಥೇಂದ್ರ ರೂಪಾಯಿ ಪೂಜೆಯಲ್ಲಿ ಕೇಳ್ಕೊಳ್ತೀನಿ. ಹಲವು ಮಾತೆಯನ್ನು ನಿಮ್ಮೆಲ್ಲರೂ ಪಾದವನ್ನಿದ್ದ ನೆಲೆಯ ಸುಕ್ಷೇತ್ರ ಜಗದ ಪಾವನ ತೀರ್ಥ ಸುಲಭ ಶ್ರೀ ಗುರುವೇ ಕೃಪೆಯ ಬಸವಾದಿ ಶರಣ ಎಲ್ಲ ಸಂತ ಮಹಂತರನ್ನ ಸ್ಮರಣೆ ಮಾಡಿಕೊಂಡು ಶ್ರೀಮಠದ ಹಿರಿಯ ಲಿಂಗೈಕ್ಯ ಸಂಗಮದ ಮಹಾಸ್ವಾಮಿಗಳವರನ್ನು ಹಾಗೂ ಚನ್ನಬಸವ ಮಹಾಸ್ವಾಮಿಗಳವರನ್ನು ಸ್ಮರಿಸಿದ್ದರು. ಸ್ಮರ ಸಂಸ್ಥಾನದ ಬಸವ ತತ್ವ ಸಮ್ಮೇಳನದ ದಿವ್ಯ ಸಾಹಿತ್ಯ ವಹಿಸಿರ್ತಕ್ಕಂತಹ ಪರಮ ಪೂಜ್ಯ ಡಾಕ್ಟರ್ ಗುರುಸ್ವಾಮಿ ಮಹಾಸ್ವಾಮಿಗಳವರಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಮರ್ಪಿಸಿ, ಬೆಟ್ಟದಲ್ಲಿ ಗಿರಿಮಠ ಅಧ್ಯಕ್ಷರಾದ ಪರಮ ಪೂಜ್ಯ ಚಂದ್ರಶೇಖರ ಮಹಾಸ್ವಾಮಿಗಳವರಲ್ಲಿ, ಅವರು ಮಹಾಸ್ವಾಮಿಗಳವರಲ್ಲಿ, ಮಠಾಶ್ರೀಗಳವರಲ್ಲಿ, ಕಾರ್ಯಪರ ಶ್ರೀಗಳವರಲ್ಲಿ, ಉಳಿದಂತೆ ಎಲ್ಲ ಪೂಜ್ಯ ಮಹಾಸ್ವಾಮಿಗಳಲ್ಲಿ ಸರ್ವಪ್ರಧಾನಗಳಲ್ಲಿ ಪಡೆದು ಶರಣ ಬಂಧುಗಳೇ, ನಿಮ್ಮ ಅಂತರಾತ್ಮಕ ಶರಣ. ಈಗಾಗಲೇ ಬೆಳಗ್ಗೆಯಿಂದಲೂ ಕೂಡ ಅಚ್ಚುಕಟ್ಟಾಗಿ ಸಮಾರಂಭ ನಡೀತಾರೆ. ಬಹಳಷ್ಟು ಜನ ಸ್ವಾಮೀಜಿಯವರು ಉದಯ ಮುಟ್ಟುವಂತ ಮಾತನಾಡಿದ್ದಾರೆ. ನಿಮ್ಮೆಲ್ಲರ ಉದಯ ಪರಿವರ್ತನೆ ಆಗುವ ರೀತಿಯಲ್ಲಿ ಇವತ್ತು ಈ ಸಮಾರಂಭ ನಡೀತಾರೆ. ನಾನು 30 ವರ್ಷಗಳಿಂದ ಈ ಮಠಕ್ಕೆ ಸಂಬಂಧ. ಹೇಗಪ್ಪ ಅಂತಂದ್ರೆ, ಪರಮ ಪೂಜ್ಯರು ನಾವೆಲ್ಲ ಒಂದೇ ಜೊತೆಯಲ್ಲಿ ಓದಿ ಬೆಳೆದವರು. ಆಗ ಸಿದ್ದೇಂದ್ರ ಮಠಕ್ಕೆ ಪರಮ ಪೂಜ್ಯ ಚನ್ನಬಸವ ಮಹಾಸ್ವಾಮಿಗಳು ಬರ್ತಾ ಇದ್ರು. ಬಂದಾಗ ಪರಮ ಪೂಜ್ಯ ಶಿವಕುಮಾರ ಮಹಾಸ್ವಾಮಿ ಅವ್ರನ್ನ ಮಾತಾಡಿದ್ರು. ಶಿವಯೋಗಿಗಳು ಅಂತಂದ್ರೆ ಪಾಂಡಮಟ್ಟಿ ಮಹಾಸ್ವಾಮಿಗಳು, ಹಿರಿಯ ಶ್ರೀಗಳು, ಮಹಾಶ್ರೀಗಳು. ಏನಾದ್ರು ಸಹ ಬಸವಣ್ಣ ಪೂಜೆ ಆಚರಣೆ ಇರ್ತಕ್ಕಂಥ ಸ್ವಾಮಿಗಳು ಯಾರೋ ಜಗತ್ತಲ್ಲಿದ್ರೆ ಅವರು ಚನ್ನಬಸವ ಮಹಾಸ್ವಾಮಿ ಅಂತ ಮಾತನ್ನ ಹೇಳ್ತಾರೆ. ನಮ್ಮ ಕಣ್ಣಿಗೆ ಹೆಂಗ್ ಕಾಣ್ತಿದ್ರು ಅಂತಂದ್ರೆ ಮಹಾಶಿವಯೋಗಿ ಬಂದಾಗ ಕಾಣ್ತಾ ಇದ್ರು. ಅಂದ್ರೆ ಅಷ್ಟು ಭಯ ಭಕ್ತಿ ನಮಗೆ ಹುಟ್ಟಿದ್ರು ಆಗಿನ ಕಾಲದಲ್ಲಿ. ಮಹಾಶಿವಯೋಗಿ ಅವರು ಭೌತಿಕವಾಗಿ ಏನನ್ನೂ ಚಿಂತನೆ ಮಾಡೋದಲ್ಲ, ಯಾವಾಗ ಲೌಕಿಕ ಚಿಂತನೆ ಮಾಡೇ ಇಲ್ಲ ಅವರು. ಅಲೌಕಿಕ ಚಿಂತನೆಯಲ್ಲೇ ಮಾಡುವಂತ ಮಹಾಶಿವಯೋಗಿ ಅವರು. ಇಂಥ ಶಿವಗಳನ್ನು ಕುರಿತು ಯಡು ಸಿದ್ದಲಿಂಗೇಶ್ವರ ಮಾತನ್ನ ಹೇಳ್ತಾರೆ. ಸುರತರು ವೃಕ್ಷದೊಳಗಲ್ಲ, ಪುರುಷ ಪಾಷಾಣವಲ್ಲ, ಶಿಷ್ಯನ ಭಾವಕ್ಕೆ ಗುರು ನರನಲ್ಲ, ಆತನೇ ಪರಮೇಶ್ವರ ಕಾಣ ಮಹಾಲಿಂಗ ಕಲ್ಪವೃಕ್ಷ ನೀವು ನೋಡಿದ್ದೀರಾ? ಸುರತರು ವೃಕ್ಷದೊಳಗಲ್ಲ, ಕಲ್ಪವೃಕ್ಷ ಅಂತ ಕರೀತಾರೆ. ಅದು ಹೇಗಪ್ಪ ಅಂತ ಅಂದ್ರೆ ಒಂದು ಮರ ಇದ್ದಂಗಿರ್ತದೆ ಅಂತ ನಾವು ಕರಿತೀವಿ. ಅದು ಏನ್ ಕೊಡುತ್ತೆ ಕಲ್ಪವೃಕ್ಷ? ನಾವೇನೇನು ಕಲ್ಪನೆ ಮಾಡ್ಕೊಂತೀವೋ ಎಲ್ಲವನ್ನು ಕೊಡ್ತಕ್ಕಂಥಕ್ಕೆ ನಾವು ಕಲ್ಪವೃಕ್ಷ ಅಂತ ಕರಿತೀವಿ. ಪಾಷಾಣ ಪರುಷವಲ್ಲ ಅಂತ ಹೇಳ್ತಾರೆ. ಪರುಷಮಣಿ ನೋಡಿದಿರಿ ಎಲ್ಲರೂ? ನೋಡಿಲ್ಲ, ಕೇಳಿದ್ದೀನಿ. ಆ ಪರುಷಮಣಿ ಕಬ್ಬಿಣಕ್ಕೆ ಮುಗಿಸಿದ ಚಿನ್ನ ಆಗುತ್ತೆ. ಹಾಗೆ ಶಿಷ್ಯನ ಭಾವಕ್ಕೆ ಗುರು ನರನಲ್ಲ, ಆತನೇ ಪರಮಾತ್ಮ ಕಾರಣ ಮಹಾಲಿಂಗ ಸಿದ್ದೇಶ್ವರ. ನಾವ್ಯಾರು ಪರಮಾತ್ಮ ನೋಡಿಲ್ಲ. ಯಾರು ನೋಡಿದೀರಾ? ಕೈ ಎತ್ತಿ ಯಾರು ನೋಡಿದ್ರೆ? ಅದೇ ನಿಜವಾದ ಪರಮಾತ್ಮ ಯಾವ ಅಂತಂದ್ರೆ ಗುರುಗಳು. ಅವರನ್ನೇ ಪರಮಾತ್ಮ ಸ್ವರೂಪಿಗಳು ಅಂತ ಕರೀತಾರೆ. ಹಾಗೆ ಪಾಂಡುಮಟ್ಟಿ ಮಹಾಸ್ವಾಮಿಗಳು ಪರಮಾತ್ಮ ಸ್ವರೂಪಿಗಳು. ಪರಮಾತ್ಮ ನೋಡಿದಂಗೆ ಆಗದು ಚನ್ನಬಸವ ಮಹಾಸ್ವಾಮಿಗಳವನ್ನ ನೋಡಬೇಕು. ಅಂತ ಮಹಾಶ್ರೀಗಳು ನೀವು ಎಲ್ಲರೂ ಕರುಣಿಸಿಕೊಟ್ಟಂತ ಮಹಾಸ್ವಾಮಿಗಳು ಯಾರು ಇದ್ರೆ ಅವರು ಗುರುಬಸವ ಮಹಾಸ್ವಾಮಿಗಳು. ಚನ್ನಬಸವ ಸ್ವಾಮಿಗಳು ನೋಡಿದಂಗೆ ಆಗುತ್ತೆ ಗುರುಬಸವ ಸ್ವಾಮಿಗಳು ನೋಡಿದಾಗ. ಅಂತ ಒಂದು ಅದ್ಭುತವಾಗಿರ್ತಕ್ಕಂಥ ಶಕ್ತಿಯನ್ನು ನಿಮಗೆ ಗುರು ಶಕ್ತಿಯನ್ನು ಕರುಣಿಸಿದರೆ ಅದು ಸುಲಭದ ಮಾತಲ್ಲ. ಯಾಕೆ ಅಂತಂದ್ರೆ ಇಂಥ ಮಹಾಸ್ವಾಮಿಗಳು ಶಿಷ್ಯರಿಗೆ ಸಿಗೋದು ಬಹಳ ಕಷ್ಟ, ಅದ್ಭುತ. ಪೂಜ್ಯರು ಚನ್ನಬಸವ ಮಹಾಸ್ವಾಮಿಗಳು ಏನಂತಿದ್ರು ಅಂತಂದ್ರೆ, ನೀವೆಲ್ಲ ಸಮಾಜ ಕಟ್ಟಬೇಕು, ನೀವೆಲ್ಲ ಸಮಾಜ ಕಟ್ಟಬೇಕು, ಸಮಾಜ ಮಠ ಕಟ್ಟಬೇಕು. ನಾವೇನ್ ಮಾಡಿದ್ವಿ? ಸಮಾಜ ಬಿಟ್ವಿ, ಮಠ ಕಟ್ಟಕ್ಕೆ ಹೋದ್ವಿ. ಮಠಕ್ಕೆ ಬಂದು ನಾವು ಬರೀ ಮಠದಲ್ಲೇ
ಮಠಸ್ಥ ಆಗಿರ್ತಾರೆ. ಅದು ಆಗ್ಬಾರ್ದು. ಯಾರು ಸಮಾಜವನ್ನ ಕಟ್ಟೋರೋ ಅವ್ರು ನಿಜವಾಗಿರ್ತಕ್ಕಂಥ ಪರಮಾತ್ಮ ಸ್ವರೂಪಿಗಳು ಅವರೇ ಗುರುಬಸವ ಮಹಾಸ್ವಾಮಿಗಳು. ಇವತ್ತು ಬೇಕಾದಷ್ಟು ಮಠಗಳಿವೆ, ದೊಡ್ಡ ದೊಡ್ಡ ಮಠಗಳಿವೆ, ದೊಡ್ಡ ದೊಡ್ಡ ಕಾರ್ಯಕ್ರಮ ಮಾಡ್ತಾರೆ. 4-5 ಸಾವಿರ ಚೇರ್ ಹಾಕ್ತಾರೆ, ದೊಡ್ಡ ದೊಡ್ಡ ಪೆಂಡಲ್ ಹಾಕ್ತಾರೆ, ಬಹಳಷ್ಟು ಜನ ಕರೀತಾರೆ. ಆದ್ರೆ 2 ಗಂಟೆ ಅಥವಾ 1 ಗಂಟೆ ಕೂತಿರ್ತಾರೆ, ಎಲ್ಲ ಹೊರಟು ಹೋಗ್ತಾರೆ. ಊಟದಲ್ಲಿ ಯಾರು ಇರಲ್ಲ, ಸ್ವಾಮಿಗಳು ಚೇರಿದ್ರೆ ಇರಲ್ಲ. ಯಾಕೆ ಆಗುತ್ತೆ? ಅವರು ಸಮಾಜ ಕಟ್ಟಿಲ್ಲ, ಮಠ ಕಟ್ಟಕೊಂಡು ಆಸ್ತಿ ಮಾಡೋದು, ಪತ್ರವೇ ಕಟ್ಟಿಲ್ಲ. ಹಾಗಾಗಿ ಇವತ್ತು ಸಮಾಜ ಮತ್ತು ಮಠಗಳ ಖಂಡಿತ ಉಂಟಾಯಿತು. ಆದರೆ ನಮ್ಮ ಗುರುಬಸವ ಮಹಾಸ್ವಾಮಿಗಳು ಕಟ್ಟಿರ್ತಕ್ಕಂಥ ಸಮಾಜ ಶಾಶ್ವತವಾಗಿ ಉಳಿಯುವಂಥ ಸಮಾಜವನ್ನು ಕಟ್ಟಿದ್ದಾರೆ, ಹೃದಯವನ್ನು ಕಟ್ಟಿದ್ದಾರೆ. ನಿಮ್ಮೆಲ್ಲ ಹೃದಯವನ್ನು ಪರಮ ಪೂಜ್ಯ ಮಹಾಸ್ವಾಮೀಜಿಯವರು ಕಟ್ಟಿದ್ದಾರೆ. ಅವರೆಲ್ಲೇ ಹೋಗಿ ಎಲ್ಲೇ ಕಾರ್ಯಕ್ರಮ ಮಾಡಿ ಸಮಾಜಮುಖಿಯಾಗಿ ಮಾಡುವಂತಹ ಕಾರ್ಯಕ್ರಮಗಳೇ ಹೆಚ್ಚು ಮಹಾಸ್ವಾಮಿಗಳು. ಅವರು ಮಠ ಏನು ಬೆಳ್ಳಿ ಬಂಗಾರ ಇಟ್ಕೊಂಡಿಲ್ಲ ಮಠದಲ್ಲಿ, ಅಷ್ಟೇ ಅಲ್ಲ 100 ಎಕರೆ ಜಮೀನಿಲ್ಲ ಮಠದಲ್ಲಿ ಅವ್ರಿಗೆ. ಮತ್ತೆ ದೊಡ್ಡ ದೊಡ್ಡ ಸ್ಕೂಲ್ಗಳು ತೆರೆದಿಲ್ಲ ಅವರು, ಹಣ ಬರುವಂತ ಕೋಟಿಗೆಲ್ಲ ದುಡ್ಡು ಬರೋದಿಲ್ಲ ಅವ್ರಿಗೆ. ಅವರು ಭಕ್ತ ಹೃದಯದಲ್ಲಿ ಮಠವನ್ನು ಕಟ್ಟಿದ್ದಾರೆ, ಭಕ್ತ ಹೃದಯದ ಸಮಾಜವನ್ನು ಕಟ್ಟಿರೋದ್ರಿಂದ ಇವತ್ತು ಸಮಾಜ ಕಟ್ಟತಕ್ಕಂಥ ಸ್ವಾಮಿಗಳು ಯಾರು ಇದ್ರೆ ಅವರು ಪಾಂಡಮಠ ಮಹಾಸ್ವಾಮಿಗಳು. ನಿಜವಾಗ್ಲೂ ಕೂಡ ಇವತ್ತು ಜಂಗಮ ಸ್ವರೂಪಗಳು ಅಂತಂದ್ರೆ ನಮ್ಗೆಲ್ಲರಿಗೂ ಆಶ್ಚರ್ಯ ಆಗ್ತದೆ. ಪಾಂಡಮಠ ಮಹಾಸ್ವಾಮಿಗಳು ಯಾವ ರೀತಿಯಲ್ಲಿ ಸಮಾಜವನ್ನು ಕಟ್ಟೋದು ಅಂತ, ಅದಕ್ಕೆಲ್ಲ ಮೂಲ ಶಕ್ತಿ ಗುರುಗಳ ಆಶೀರ್ವಾದ, ಗುರುಗಳ ಎಡೆನುಡಿಗಳನ್ನು ತಮ್ಮಲ್ಲಿ ಅಳವಡಿಸಿಕೊಂಡು ಸಮಾಜಮುಖಿಯಾಗಿ ಸಮಾಜಕ್ಕೆ ಒಳ್ಳೆಯದನ್ನು ಕೊಟ್ಟು ಅದಕ್ಕಾಗಿ ಸಮಾಜ ಈಗ ಆಗ್ತದೆ. ಎಷ್ಟೋ ಕಡೆ ನೋಡಿದ್ದೇವೆ, ಸಾಯಂಕಾಲ ಫಂಕ್ಷನ್ ಜನ ಬರೋದೇ ಇಲ್ಲ, ಊಟ ಮಾಡಿ ಹೊರಟೋಗ್ತಾರೆ. ಆದರೆ ಇವೆಲ್ಲ ಕೂಡಿಸಿಲ್ಲ, ನೀವೇ ಒಂದು ಶಕ್ತಿ ಸಮಾಜಕ್ಕೆ. ಅದಕ್ಕೋಸ್ಕರವಾಗಿ ಇವತ್ತು ನಾವೆಲ್ಲರೂ ಮಾಡಬೇಕಾಗಿರ್ತಕ್ಕಂಥ ಕರ್ತವ್ಯ ಅಂತಂದ್ರೆ ನಾವೆಲ್ಲರೂ ಬಸವ ತತ್ವ ಪ್ರೇಮಿಗಳು ಆಗಬೇಕು. ನಮ್ಮ ಷಡಕ್ಷರಿ ಮಹಾಸ್ವಾಮಿಗಳು ಮಾತಾಡಿದ್ರು, ದಯವಿಲ್ಲದ ಧರ್ಮ ಯಾವುದಯ್ಯ, ದಯೇ ಬೇಕು ಸಕಲ ಪ್ರಾಣಿಗಳಲ್ಲಿ, ದಯವೇ ಧರ್ಮದ ಮೂಲವಯ್ಯ ಅಂತ ಹೇಳಿ. ಜಗತ್ತಿನಲ್ಲಿ ಸಾಕಷ್ಟು ಧರ್ಮಗಳಿವೆ, ಜಾಗತಿಕ ಧರ್ಮಗಳು ಎಲ್ಲ ಏನ್ ನೋಡ್ತಾ ಇದ್ದಾರೆ ಅಂತಂದ್ರೆ ಬರತಕ್ಕಂಥ ಕಡೆಗೆ ನೋಡ್ತಾ ಇದ್ದಾರೆ. ಹಾಗಾಗಿ ಇವತ್ತು ಬಸವ ತತ್ವ ಜಗತ್ತಿಗೆ ಬೇಕಾಗಿದೆ. ಅದಕ್ಕೋಸ್ಕರವೇ ಲಂಡನ್ ನಲ್ಲಿ ಥೇಮ್ಸ್ ನದಿಯ ದಡದ ಮೇಲೆ ಬಸವಣ್ಣನ ಮೂರ್ತಿ ಕೂತಿದೆ. ಥೇಮ್ಸ್ ನದಿಯ ದಡದ ಮೇಲೆ ಯಾಕೆ ಎಲ್ಲರೂ ಒಪ್ಕೊಳ್ತಾವ್ರೆ ಬಸವಣ್ಣನ ಅಂತಂದ್ರೆ ಅವರಿಷ್ಟೇ ದಯೆ ಕರುಣೆ ಯಾವ್ದಲ್ಲಿರ್ತದೆಯೋ ಅದು ನಿಜವಾಗಿರ್ತಕ್ಕಂಥ ಧರ್ಮ ತತ್ವ ಅಂತ ಹೇಳಿ. ಹಾಗೆ ನಮ್ಮ ಹೃದಯದ ಭಾವನೆಗಳಲ್ಲಿ ಬಸವಣ್ಣನ ಮೂರ್ತಿಯ ಸ್ಥಾಪನೆ ಮಾಡಬೇಕು. ನಾವು ಬದುಕನ್ನ ಚೆನ್ನಾಗಿ ಬದುಕಬೇಕು ಜಗತ್ತಲ್ಲಿ ಅಂತಂದ್ರೆ, ನಾವು ನೀತಿವಂತರಾಗಿ ಬದುಕಬೇಕು ಅಂತಂದ್ರೆ ನಮ್ಮ ಹೃದಯದ ಭಾಗದಲ್ಲಿ ಬಸವಣ್ಣನ ಸ್ಮರಣೆ ಇದೆ, ಬಸವನ ನಾಮ ಸ್ಮರಣೆ ಇದೆ. ಒಂದು ಪುರಾಣದಲ್ಲಿ ಒಂದು ಮಾತು ಬರುತ್ತೆ, ಪುರಾಣ ಒಪ್ಪಲ್ಲ ಆದ್ರೂ ಒಂದು ಕಥೆ ಬರುತ್ತೆ. ಪಾರ್ವತಿ ಪರಮೇಶ್ವರರು ಕುಳಿತಿದ್ದಂತೆ. ಪರಮೇಶ್ವರ ತೊಡೆ ಮೇಲೆ ಪಾರ್ವತಿ ಕುಳಿತು ನೋಡಿ, ಚಿತ್ರ ನೋಡಿದ್ವಲ್ವಾ? ಚಿತ್ರ ತೋರಿಸ್ತಾರೆ, ಕೈಯಾಗ ಕಣಿತಾರೆ, ಪಾರ್ವತಿ ಕುಳಿತಿದ್ದಾರೆ. ಅವಾಗ ಪಾರ್ವತಿಗೆ ಏನೋ ಮನಸ್ಸಿಗೆ ಬೇಜಾರಾದಾಗ ಪರಮೇಶ್ವರ ಕೇಳಲು ಅನಿಸ್ಬೋದು, ಹೇ ಪರಮಾತ್ಮ, ಜಗತ್ತಲ್ಲಿ ಪ್ರೀತಿ ಪಾತ್ರ ಯಾರು ಅಂತ. ಅವನು ಒಂದ್ಸರಿ ಯೋಚನೆ ಮಾಡ್ತಂತೆ. ಯಾಕೆ ಅಂತಂದ್ರೆ, ನಾನು ತೊಡೆ ಮೇಲೆ ಕುಣಿಸ್ಕೊಂಡಿದ್ದೀನಿ, ಯಾರ ಕುಣಿಸ್ಕೊಂಡಿರೋದು? ಪಾರ್ವತಿಯನ್ನ, ಹೌದಲ್ವಾ? ನೀವ್ಯಾರ ಕುಣಿಸ್ಕೊಂಡಿದ್ದೀರಾ? ಇಲ್ಲ. ಅವನೇನ್ ತಿಳ್ಕೊಂಡಿದ್ರು ಅಂತಂದ್ರೆ, ನನ್ನನ್ನು ಚೆನ್ನಾಗಿ ಪ್ರೀತಿಸ್ತಾನೆ, ನನ್ನನ್ನು ಚೆನ್ನಾಗಿ ಪ್ರೀತಿಸೋದ್ರಿಂದ ನೀನೇ ನನಗೆ ಪ್ರೀತಿ ಅಂತ ಹೇಳ್ತಾನೆ ತಿಳ್ಕೊಂಡಿದ್ರು. ಆದ್ರೆ ಅವನು ಹೇಳಿಲ್ಲ, ಭೂಲೋಕದಲ್ಲಿ ಲಿಂಗವಂತರು ಇದ್ದಾರೆ. ಯಾರು ಲಿಂಗವಂತರು ಇದ್ದಾರೆ, ಅವರು ನನ್ನನ್ನ ಸದಾ ಹೃದಯ ಭಾಗದಲ್ಲಿ ಧಾರಣೆ ಮಾಡ್ಕೊಂಡಿದ್ದಾರೆ. ಎಲ್ಲಿ? ಹೃದಯ ಭಾಗದಲ್ಲಿ. ಆ ಊಟ ಮಾಡ್ಲಿ, ಕೆಲಸ ಮಾಡಿ, ಏನೇ ಮಾಡ್ಲಿ, ನನ್ ಬಿಟ್ಟು ಅವರು ಮಾಡೋದಿಲ್ಲ. ಅವ್ರು ಮಾಡ್ತಕ್ಕಂಥ ಎಲ್ಲಾ ಕಾರ್ಯಗಳು, ಪುಣ್ಯ ಕಾರ್ಯಗಳು ನನಗೆ ತಲುಪ್ತವೆ. ಅವರಿಗೆ ಒಂದೇ ಜನ್ಮದಲ್ಲಿ ಮುಕ್ತಿ ಅಂತ ಹೇಳಿದ್ರು. ಇದು ಪುರಾಣಗಳಲ್ಲಿ ಬರುವಂತಹ ಮಾತು. ಹಾಗಾಗಿ ಜಗತ್ತಲ್ಲಿ ಶ್ರೇಷ್ಠವಾಗಿರ್ತಕ್ಕಂಥ ಜಗತ್ತಲ್ಲಿ ಯಾರಾದ್ರೂ ಇದ್ರೆ ನಾವೇ ಪುಣ್ಯವಂತರು. ಯಾಕೆ? ಭಗವಂತನ ಹತ್ತಿರ ವಾಸ ಮಾಡ್ಕೊಂತ ಇರ್ತಕ್ಕಂಥದ್ದು. ನಾವು ಹೃದಯ ಮುಟ್ಟಿ ಮಾತಾಡ್ಕೊಳ್ಳೋದು. ಎಷ್ಟು ಜನ ನಾವು ಲಿಂಗವಂತರಾಗಿದ್ದೇವೆ? ಎಷ್ಟು ಜನ ಹೃದಯದ ಲಿಂಗವನ್ನು ಧಾರಣೆ ಮಾಡ್ಕೊಂಡಿದ್ದೇವೆ? ತೋರಿಸಿ, ಹೃದಯ ಮುಟ್ಟಿ ಹೇಳಿ. ನಾವೆಲ್ಲ ಲಿಂಗಾರಿಗಳಾಗಿದ್ದೇವೆ, ನಾವು ಹೃದಯದ ಲಿಂಗವನ್ನು ಧಾರಣೆ ಮಾಡ್ಕೊಂಡಿದ್ದೇವೆ ಅಂತ ಹೇಳಿ. ಹೇಳಕ್ಕೆ ನಮ್ಗೆ ಶಕ್ತಿ ಇಲ್ಲ, ಇರ್ಬೋದು, ಆದ್ರೆ ಎಲ್ಲರಲ್ಲಿಯೂ ಆ ಶಕ್ತಿ ಇಲ್ಲ.
ಅದಕ್ಕೂ ನಾವು ಇವತ್ತು ಧರ್ಮ ವಂಚಿತರಾಗಿದ್ದಾರೆ, ಧರ್ಮ ವಂಚಿತರಾಗಿದ್ದೇವೆ, ನಾವು ಧರ್ಮ ಇವಾಗ ನಡೀತಾ ಇದ್ದೇವೆ ಅಂತಕ್ಕಂಥ ಭಾವನೆ. ಮುಂದಿನ ಪೀಳಿಗೆ ನಾವೇನ್ ಕೊಟ್ಟು ಹೋಗ್ತೀವಿ ಜಗತ್ತಿಗೆ? ನಮ್ಮ ಮಕ್ಕಳಿಗೆ ಏನ್ ಕೊಟ್ಟು ಹೋಗ್ತೀವಿ? ನಾವು ಆಸ್ತಿ ಕೊಟ್ಟು ಹೋಗ್ತೀವಿ, ಹಣ ಕೊಟ್ಟು ಹೋಗ್ತೀವಿ, ಸಂಸ್ಕಾರ ಕೊಡ್ತಾ ಇಲ್ಲ. ನಾವು ಸಂಸ್ಕಾರ ಕೊಡ್ತಾ ಇಲ್ಲ, ಹೌದಲ್ವಾ? ಸಂಸ್ಕಾರ ಕೊಡ್ತಾ ಇದೀವ, ನಾವೇ ಪ್ರಶ್ನೆ ಮಾಡ್ಕೊಳ್ಳೋಣ. ನಾವು ಅದು ಮಾಡ್ತಾ ಇಲ್ಲ. ಎಷ್ಟು ಜನ ಮಕ್ಕಳಿಗೆ ನಾವು ಲಿಂಗಾಣೆ ಮಾಡಿಸಿದೀವಿ, ಎಷ್ಟು ಜನ ಕೂತ್ಕೊಂಡು ನಾವು ಲಿಂಗಾಣೆ ಪೂಜೆ ಮಕ್ಕಳ ಜೊತೆ ಕೂತ್ಕೊಂಡು ಪೂಜೆ ಮಾಡ್ತಾ ಇದೀವಿ, ಎಷ್ಟು ವಚನಗಳು ನಾವು ಹೇಳ್ತಾ ಇದೀವಿ. ಇವೆಲ್ಲ ಹಾಕೊಂಡಾಗ ನಾವು ಧರ್ಮದಿಂದ ಬಹಳ ದೂರ ಹೋಗ್ತಾ ಇದೀವಿ ಅನ್ಸುತ್ತೆ. ಹಾಗೆ ಪಾಂಡಮಟ್ಟಿಯಲ್ಲಿ ಇಲ್ಲ. ಇವೆಲ್ಲರೂ ಕೂಡ ಬಸವ ತತ್ವ ಪ್ರೇಮಿಗಳು. ಬೆಳಿಗ್ಗೆ ನೋಡಿದೆ, ಬೆಳಿಗ್ಗೆ ಎಲ್ಲರೂ ಕೂಡ ಸಾಮೂಹಿಕ ಇತರೆ ಪೂಜೆಯಲ್ಲಿ ಭಾಗವಹಿಸಿದ್ರಿ, ಎಲ್ಲರೂ ಕೂಡ ಪೂಜೆಯಲ್ಲಿ ಭಾಗವಹಿಸಿದ್ರಿ. ಇದೆಲ್ಲ ಸಂಸ್ಕಾರ ನಮಗೆ ನಿಮ್ಗೆಲ್ಲರೂ ಜನಬಸವ ಆಶ್ರಮಗಳು ಕೊಟ್ಟೋಗಿದೆ ಅಂತಕ್ಕಂಥ ಭಾವನೆ ಇದೆ. ನೀವು ನಿಮ್ಮ ಮುಂದೆ ಪೀಳಿಗೆ ನಿಮ್ಮ ಮಕ್ಕಳಿಗೆ ನೀವು ಸಂಸ್ಕಾರವನ್ನು ಕಲಿಸ್ಬೇಕು. ಸ್ವಾಮಿಗಳು ಅಂದ್ರೆ ಏನು, ಲಿಂಗ ಅಂದ್ರೆ ಏನು, ಜಂಗಮ ಅಂದ್ರೆ ಏನು, ಗುರು ಅಂದ್ರೆ ಲಿಂಗಮ್ಮ ಅಂದ್ರೆ ಜಂಗಮ ಅಂತಕ್ಕಂಥ ಮಾತನ್ನ ಜನಗಳಿಗೆ ನಮ್ಮ ಮಕ್ಕಳಿಗೆ ಕಲಿಸಿ ಸಾಕು ಅಂತ ಧರ್ಮನ. ನೋಡಿ, ಜಗತ್ತಲ್ಲಿ ಭಗವಂತ ನಾವು ಭೂಮಿ ಬಿಟ್ಟು ಬರ್ತೇವೆ ಅಲ್ವಾ? ನಾವೆಲ್ಲ ಹುಡ್ತೇವೆ. ನಾವು ಎಲ್ಲ ಡಾಕ್ಟರ್ ಏನ್ ಮಾಡ್ತಾನೆ, ಕಾಲು ಇಟ್ಕೊಂಡು ತಳಗಳ ಕೈ ಏನ್ ಮಾಡ್ತಾನೆ, ಬೆನ್ನಿಗೆ ಬಿಡಿತಾನೆ. ಯಾಕೆ ಬಡಿತಾನೆ? ಯಾಕೆ ಬಡಿಯೋದು? ಉಸಿರಾಗಿ ಈ ಭೂಮಿಗೆ ಬರ್ಬೇಕಾದ್ರೆ ನಾವೆಲ್ಲರೂ ಕೂಡ ಉಸಿರು ತಗೊಂಡು ಬರ್ತೇವೆ, ಹೌದಲ್ವಾ? ಭೂಮಿಗೆ ಬರ್ಬೇಕಾದ್ರೆ ನಾವೆಲ್ಲರೂ ಉಸಿರನ್ನು ತೆಗೆದುಕೊಂಡು ಬರ್ತೇವೆ. ಭೂಮಿ ಬಿಟ್ಟು ಹೋಗ್ಬೇಕಾದ್ರೆ ಏನ್ ಮಾಡ್ತೀವಿ ನಾವು? ಉಸಿರು ಹೌದಲ್ವಾ? ಅವಾಗ ನಾವು ಡಾಕ್ಟರ್ ಹೇಳ್ತಾನೆ, ಆಮ್ಲಜನಕ ಕೊಡ್ತಾನೆ. ಸೀರಿಯಸ್ ಅಂತ ಏನ್ ಮಾಡ್ತಾರೆ, ಉಸಿರಾಡಕ್ಕಾಗಲ್ಲ, ಆಮ್ಲಜನಕ ಕೊಡ್ತಾನೆ. ಆದ್ರೂ ಎಷ್ಟೇ ಆಮ್ಲಜನಕ ಕೊಟ್ಟರು ಕೂಡ ಬದುಕಕ್ಕಾಗುತ್ತಾ? ಆಗೋದಿಲ್ಲ. ಹಾಗಾಗಿ ಭಗವಂತ ಕೊಟ್ಟಂತ ಉಸಿರು ಕೊಟ್ಟು ನಮಗೆ ಜಗತ್ತು ಕಳಿಸಿದ್ದಾನೆ. ನಾವೇನ್ ಮಾಡ್ಬೇಕು? ಈ ಉಸಿರೋವರೆಗೂ ಏನಾದ್ರು ಒಂದು ಹೆಸರು ಮಾಡಿ ಹೋಗ್ಬೇಕು. ಜಗತ್ತಿಗೆ ನಾವು ಬಂದಿದ್ದೇವೆ ಭಗವಂತನ ಪ್ರಸಾದವಾಗಿ. ಜಗತ್ತಿಗೆ ಏನಾದ್ರು ಕೊಡಬೇಕು ಅಂತಕ್ಕಂಥ ಭಾವ ನಮ್ಮಲ್ಲಿ ಬರಬೇಕು. ಆಗ ಬಂದಾಗ ಜಗತ್ತು ಹುಟ್ಟಿದ್ದು ಸಾಕು. ಹಾಗಾಗಿ ಇವತ್ತು ಹೆಚ್ಚಿಗೆ ಮಾತಾಡಕ್ ಆಗೋದಿಲ್ಲ. ನನ್ನ ಆರೋಗ್ಯನೂ ಸರಿ ಇಲ್ಲ. ನಾವು ಪೂಜ್ಯರ ಬೆಟ್ಟಶ್ರೀಗಳ ಜೊತೆಯಲ್ಲಿ ನಾವು ಧಾರವಾಡಕ್ಕೆ ಹೋಗಿದ್ವಿ, ಹುಬ್ಬಳ್ಳಿಯಲ್ಲಿ ಕಾರ್ಯಕ್ರಮಕ್ಕೆ. ಹಾಗೆ ಬರ್ಬೇಕಾದ್ರೆ ಮಣ್ಣಮಟ್ಟಿಗೆ ಹೋಗೋಣ ಅಂತ ಹೇಳಿ ಪೂಜ್ಯರ ಜೊತೆಗೆ ಕರ್ಕೊಂಡ್ಬಂದ್ರು. ಹಾಗಾಗಿ ಇವತ್ತು ನಿಮ್ಮೆಲ್ಲರನ್ನ ಪರಮ ಪೂಜ್ಯರ ದರ್ಶನ ಮಾಡುವಂಥ ಅವಕಾಶ ಪೂಜ್ಯರು ಕಲ್ಪಿಸಿಕೊಟ್ಟು ಇನ್ನು ಮುಂದೆ ಇನ್ನೂ ಹೆಚ್ಚಾಗಿ ನೀವೆಲ್ಲರೂ ಸಹಕಾರ ಕೊಡಬೇಕು. ಮಕ್ಕಳಿಗೆ ಸಂಸ್ಕಾರ ಕೊಡುವಂಥ ಕೆಲಸವನ್ನು ಇವತ್ತಿಂದ ಸ್ಟಾರ್ಟ್ ಮಾಡಿ. ಇಷ್ಟಲಿಂಗ ಪೂಜೆಗೆ ಪ್ರತ್ಯಕ್ಷ ಪೂಜೆಗೆ ಮಕ್ಕಳನ್ನು ಕರ್ಕೊಂಬನ್ನಿ, ಮಕ್ಕಳು ಕುಂಡ್ರಿಸಿ. ಲಿಂಗಾದೇನು ಜಂಗಮಂದೇನು ಎಲ್ಲವನ್ನು ಹೇಳ್ಕೊಡಿ, ಅವರು ತಿಳಿಸಿ. ಆಗ ನಾವು ಸಾರ್ಥಕವಾಗ್ತದೆ ಅಂತ ಮಾತನ್ನು ಹೇಳ್ತಾ ಸಂದರ್ಭದಲ್ಲಿ ನಮ್ಮೆಲ್ಲ ಕರೆದು ಗೌರವಿಸಿ ಪರಮ ಪೂಜ್ಯ ಮಹಾಸ್ವಾಮಿಗಳು ಮತ್ತೊಮ್ಮೆ ಕೆಲವು ಸಂಪಿಸಿ ಎರಡು ಮಾತನ್ನು ಮುಗಿಸ್ತಾ ಇದ್ದಾರೆ. ಶಿವನ್ ಬುರಿಯಾರ್.